ಈ ಬೆಳವಣಿಗೆ ಆಗುತ್ತಾ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ರು. ಅಂತೂ ಇಂತೂ ಆ ಬೆಳವಣಿಗೆ ಕೂಡ ನಡೆದು ಹೋಗಿದೆ. ಕಾಲ್ತುಳಿತದಲ್ಲಿ 11 ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಸಿಬಿ ಆಟಗಾರ ವಿರಾಟ್ ಕೊಹ್ಲಿ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಒಂದು ಠಾಣೆಯಲ್ಲಿ ಆರ್ಟಿಐ ಕಾರ್ಯಕರ್ತ ಎಚ್ಎಂ ವೆಂಕಟೇಶ್ ದೂರನ್ನ ಸಲ್ಲಿಕೆ ಮಾಡಿದ್ರು ಹಾಗೂ ಈ ದೂರಿನ ಅನ್ವಯ ಅವರ ವಿರುದ್ಧ ಇದೀಗ ಕಂಪ್ಲೇಂಟ್ ದಾಖಲಾಗಿದೆ. ಅದರ ಜೊತೆಗೆ ಬಹುಶಃ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಬಹುದು. ಸೊ ಅಭಿಮಾನಿಗಳೆಲ್ಲೋ ಒಂದ್ ಕಡೆ ಅಂದಾಜು ಮಾಡ್ತಾ ಇದ್ರು, ಯಾವಾಗ ಆರ್ಸಿಬಿ ಅಧಿಕಾರಿಗಳನ್ನ ಬಂಧಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಒಂದು ಆದೇಶವನ್ನ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಕೊಟ್ಟರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಆಟಗಾರರು ಕೂಡ ಇದಕ್ಕೆ ಹೊಣೆಗಾರರಾಗ್ತಾರಾ, ಆಟಗಾರರು ಕೂಡ ಈ ಪ್ರಕರಣದಲ್ಲಿ ಸಿಲುಕಿಕೊಳ್ತಾರಾ ಅಥವಾ ಅವರ ವಿರುದ್ಧ ಕೂಡ ದೂರು ದಾಖಲಾಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ಜೊತೆಗೆ ಜನತೆ ಕೂಡ ಯೋಚನೆ ಮಾಡ್ತಾ ಇದ್ರು. ಇವತ್ತು ಅದು ಕೂಡ ಆಗಿದೆ. ವಿರಾಟ್ ಕೊಹ್ಲಿ ವಿರುದ್ಧ ಈಗ ದೂರು ದಾಖಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ. ಸೊ ಬಹುಶಃ ಈ ದೂರು ದಾಖಲಾದ ನಂತರ ಎಫ್ಐಆರ್ ಕೂಡ ಅವರ ವಿರುದ್ಧ ದಾಖಲಾಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಇದರ ಕುರಿತಾಗಿ. ಚಂದ್ರಶೇಖರ್, ಈಗ 11 ಜನ ಆಟಗಾರರು ಆರ್ಸಿಬಿ ಟೀಮ್ನಲ್ಲಿ ಆಡೋದು, ಬಟ್ ವಿರಾಟ್ ಕೊಹ್ಲಿನೇ ಯಾಕೆ ಅಕಸ್ಮಾತ್ ಅವರ ವಿರುದ್ಧನೇ ಈ ಒಂದು ಹೊಣೆಗಾರಿಕೆಯನ್ನ ಹೊರಿಸೋ ಹಾಗಿದ್ರೆ, ಈ ಒಂದು ಆರೋಪವನ್ನ ಹೊರಿಸೋ ಹಾಗಿದ್ರೆ ಎಲ್ಲ 11 ಜನ ಆಟಗಾರರು ಕೂಡ ಹೊಣೆಗಾರರಾಗ್ತಾರಲ್ವಾ? ಸ್ಪೆಷಲ್ ಆಗಿ ವಿರಾಟ್ ಕೊಹ್ಲಿನೇ ಯಾಕೆ ಅಂತ? ಖಂಡಿತವಾಗಿ ರಾಹುಲ್, ಎಲ್ಲ ಒಂದ್ ಕಡೆ ಈ ಒಂದು ದೂರಿನಲ್ಲಿ ಉಲ್ಲೇಖ ಆಗಿರುವಂತಹದ್ದು ಕೊಹ್ಲಿ ಸೇರಿ ಉಳಿದ ಏನು ಆಟಗಾರರು ಇದ್ದಾರೆ ಅವ್ರನ್ನು ಕೂಡ ಈ ಒಂದು ಕೇಸ್ ನಲ್ಲಿ ಭಾಗ ಮಾಡ್ಕೋಬೇಕು, ಜೊತೆಗೆ ಅವರ ವಿರುದ್ಧ ಕೂಡ ತನಿಖೆಯನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಚ್ಎಂ ವೆಂಕಟೇಶ್ ಅಂತ ಹೇಳಿ ವಕೀಲರು ಒಂದು ದೂರನ್ನ ಕೊಟ್ಟಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ. ಅದಕ್ಕೆ ಈಗಾಗಲೇ ಏನು 123 ಎಫ್ಐಆರ್ ದಾಖಲು ಮಾಡಿಕೊಂಡು ಈಗಾಗಲೇ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹೀಗಾಗಿ ಈ ಒಂದು ಘಟನೆಯ ಕುರಿತಾಗಿ ತನಿಖೆಯಲ್ಲಿರೋದ್ರಿಂದ ಮತ್ತೆ ಸಪರೇಟ್ ಪ್ರಕರಣ ದಾಖಲು ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಈ ಪ್ರಕರಣವನ್ನ ತನಿಖೆ ಮಾಡಿದ ನಂತರ ನಿಮ್ಮ ದೂರನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಮತ್ತೆ ನಿಮ್ಮ ದೂರಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರವಾಗಿ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೂಡ ಮಾಡ್ತಾ ಇರೋದ್ರಿಂದ ಈಗ ಮತ್ತೆ ಎಫ್ಐಆರ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹಿಂಬರಹವನ್ನ ಕೂಡ ಎಚ್ಎಂ ವೆಂಕಟೇಶ್ ಅವರಿಗೆ ನೀಡಿರುವಂತಹದ್ದು. ಇನ್ನು ಈ ದೂರಿನಲ್ಲಿ ನಾವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ವಿರಾಟ್ ಕೊಹ್ಲಿ ಅವರು ಕೂಡ ಈ ಒಂದು ಸೆಲೆಬ್ರೇಷನ್ಗೆ ಮೊದಲು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಏನು ಮ್ಯಾಚ್ ಮುಗಿದ ನಂತರ ಅಭಿಮಾನಿಗಳ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನುವಂತಹ ಒಂದು ಅಭಿಲಾಷವನ್ನ ವ್ಯಕ್ತಪಡಿಸಿದ್ರು. ಅದೇ ಎಲ್ಲೋ ಒಂದ್ ಕಡೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಏನೋ ಒಂದು ಈ ಪೋಸ್ಟ್ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟುತ್ತಾ ಅನ್ನುವಂತಹದ್ದು ಕೂಡ ಈಗ ಸಂಶಯ ಆಗಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಅವರನ್ನು ಕೂಡ ನೀವು ವಿಚಾರಣೆ ನಡೆಸಬೇಕು ಅನ್ನುವಂತಹದ್ದು, ಜೊತೆಗೆ ಅವರ ವಿರುದ್ಧ ತನಿಖೆಯನ್ನ ಮಾಡಬೇಕು ಅನ್ನುವಂತಹದ್ದು ಈ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹದ್ದು. ರಾಹುಲ್, ಚಂದ್ರಶೇಖರ್, ಈಗ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಸ್ಟೇಡಿಯಂನಲ್ಲಿ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಬರ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲೇ ಮಾಡ್ತೀವಿ ಸೆಲೆಬ್ರೇಷನ್ ಅನ್ನ, ಇಷ್ಟು ಜನ ಸೇರಿಸ್ತೀವಿ ಅಂತ ಎಲ್ಲೂ ಹೇಳಿಲ್ವಲ್ಲ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಆ ಪೋಸ್ಟ್ ಅನ್ನ ಹಾಕುವಂತ ಕೆಲಸ ಮಾಡಿತ್ತು. ಈಗ ಅವರ ವಿರುದ್ಧ ದೂರು ದಾಖಲಾಗಿದೆ, ಅವರ ಅರೆಸ್ಟ್ ಕೂಡ ಆಗಿದ್ದಾರೆ, ದಟ್ ಇಸ್ ಓಕೆ. ಬಟ್ ವಿರಾಟ್ ಕೊಹ್ಲಿ ಸ್ಪೆಷಲ್ ಆಗಿ ಇವರೇ ಯಾಕೆ ಟಾರ್ಗೆಟ್ ಆಗಿದ್ದಾರೆ ಅಂತ? ಖಂಡಿತವಾಗಿಯೂ ರಾಹುಲ್, ಏನು ಎಲ್ಲ ಒಂದ್ ಕಡೆ ಫ್ಯಾನ್ಸ್ಗೆ ಸಾಕಷ್ಟು ಒಂದು ಆರ್ಸಿಬಿ ತಂಡ ಅಂತಂದ್ರೆ ವಿರಾಟ್ ಕೊಹ್ಲಿ ಅನ್ನುವಂತಹ ಒಂದು ಸಾಕಷ್ಟು ಅಭಿಮಾನ ಇದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಅವರ ವಿರುದ್ಧ ಒಂದು ದೂರನ್ನ ದಾಖಲು ಮಾಡಿದ್ರೆ ಅವರನ್ನ ಕೂಡ ವಿಚಾರಣೆ ಮಾಡ್ತಾರೆ ಪೊಲೀಸರು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದೂರು ದಾಖಲು ಮಾಡಿರುವಂತಹದ್ದು ಅಥವಾ ದೂರು ನೀಡಿರುವಂತಹದ್ದು. ಆದ್ರೆ ಪೊಲೀಸರು ಸದ್ಯಕ್ಕೆ ಈ ಒಂದು ದೂರನ್ನ ಪರಿಗಣನೆ ಮಾಡ್ತೀವಿ ಅಥವಾ ಪರಿಶೀಲಿಸ್ತೀವಿ, ಆದ್ರೆ ಸದ್ಯಕ್ಕೆ ಈ ದೂರಿನ ಕುರಿತು ಯಾವುದೇ ರೀತಿಯಾದಂತಹ ಪ್ರಕರಣವನ್ನ ನಾವು ದಾಖಲು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಎಂಡೋರ್ಸ್ಮೆಂಟ್ ಅನ್ನ ಕೂಡ ಕೊಟ್ಟಿರುವಂತಹದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ನೀವು ಹೇಳಿದ ರೀತಿಯಲ್ಲೇ ವಿರಾಟ್ ಕೊಹ್ಲಿಯನ್ನೇ ಟಾರ್ಗೆಟ್ ಮಾಡಿರುವಂತಹದ್ದು ಯಾಕೆ, ಅಥವಾ ಅವರನ್ನ ಟಾರ್ಗೆಟ್ ಮಾಡಿದ್ರೆ ನಮ್ಗೇನಾದ್ರೂ ಹೆಸರು ಬರುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ರಕರಣ ದಾಖಲಾಗಿದೆಯಾ ಅಥವಾ ಈ ಪ್ರಕರಣವನ್ನ ದೂರು ನೀಡಿದಾರ ಅನ್ನುವಂತಹ ಸಂಶಯ ಕೂಡ ಸಹಜವಾಗಿ ಮೂಡುತ್ತೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.